ಇಲ್ಲಿ ನೋಡಿ. ಇವ್ರ ಹೆಸರು ಬಂದು HR ನಾಗರಾಜ್. ತಮ್ಮ ಏನು ತೊಂದರೆ ಆಗಿದೆ ಸ್ವಲ್ಪ ವಿಚಾರಣೆಯಿಂದ ಹೇಳಿ. ಅದು ನಮ್ಮದು ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಇತ್ತು ನಮ್ಮ ಮಿಸ್ಸಸ್ದು, ಅದು ತೊಗೋಬೇಕಾಗಿತ್ತು. ಅದಕ್ಕೆ ಹೋಗಿ ಕೇಳಿದೆ. ಅದಕ್ಕೆ ಅವರು ಇದು ಇದು ನಮ್ಮದು ಇದು ನಾಮಿನೇಷನ್ ಕೊಟ್ಟಿಲ್ಲ, ಆದ್ದರಿಂದ ನೀವು ಫ್ಯಾಮಿಲಿ ಟ್ರೀ ತೊಗೊಂಬರ್ಬೇಕು ಅಂದರು. ಸರಿ ಫ್ಯಾಮಿಲಿ ಟ್ರೀ ತೊಗೊಂಬರ್ತೀನಿ ಅಂಥೇಳಿ ತೊಗೊಂಬಂದು ಇಲ್ಲೆಲ್ಲ ಮಾಡಿ ಏನೇನು ಬೇಕೋ ಅವರು ಏನು ನಮ್ಮ ಸ್ಟಾಫ್ ಮೆಂಬರ್ ಎಲ್ಲ ಮಾಡಿಕೊಟ್ರು, ಕರೆಕ್ಟಾಗಿ ಕೊಟ್ಟಾದಮೇಲೆ ಅದರಲ್ಲಿ ವಾಪಸ್ ಬಂದಾಗ ಅದು ವಾಪಸ್ ಬಂತು. ಅದು ವಾಪಸ್ ಬರೋಕ್ಕೆ 4 ದಿವಸ ತಿರುಗಿದೆ. ಅದರಲ್ಲಿ ಏನಪ್ಪ ಅಂದರೆ ಕೊಟ್ಟಿದ್ದಾರೆ ಅಂದರೆ ಗುರುತಿನ ಚೀಟಿ ಕೊಟ್ಟಿಲ್ಲ. ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಗುರುತಿನ ಚೀಟಿ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಈ ಏಜ್ನಲ್ಲಿ ನಾವು ತಿರುಗೋಕ್ಕಾಗುತ್ತಾ? ಎಷ್ಟು ವರ್ಷ ಆಯಿತು ಸರ್ ನಿಮ್ಗೆ? ಎಷ್ಟು ಏಜ್ ಸರ್? ಇವಾಗ 82 ರನ್ನಿಂಗ್ ಮೇಡಮ್. 82 ರನ್ನಿಂಗ್ ಇವಾಗ. ಈಗ ಎಷ್ಟು ದಿವಸದಿಂದ ಓಡಾಡ್ತಾ ಇದ್ದೀರಾ? ನೋಡಿ, ಇದು ಆಯಿತು ಅವಲ್ಲ 15 ದಿವಸ 21 ದಿವಸ ಅದು ಮಧ್ಯಾಹ್ನ ನನಗೆ ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ತಿರುಗಾಡೋಕ್ಕಾಗದೆ ಇವತ್ತೇ ಸ್ವಲ್ಪ ಪರವಾಗಿಲ್ಲ, ನಾನು ಇವತ್ತು ಬಂದೆ. ಜ್ವರ ನನಗೆ ಏನು ನಿಮ್ಮ ದುಡ್ಡು ಕೊಡೋದಕ್ಕೆ ಇವಾಗ ನಿಮ್ಮ ಹತ್ರನೇ 4 ದಿವಸ ಓಡಾಡಿಸ್ತಾ ಇದ್ದಾರೆ, ಮತ್ತೆ ಡಾಕ್ಯುಮೆಂಟ್ಸ್ ಅದಿಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಏರಿಯಾ ಸರ್ ನಿಮ್ದು ಬರುತ್ತೆ? ನಮ್ಮದು ಮಲ್ಲೇಶ್ವರಮಿಂದ ಕೊಟ್ಟಿದ್ದು ನಾವು. ನಮಗೆ ರಾಜಾಜಿನಗರ ಇದು ಸಬ್ ರಿಜಿಸ್ಟರ್ ಆಫೀಸ್ ಬರುತ್ತೆ, ಅಲ್ಲಿ ಬರುತ್ತೆ. ಈಗ ಅಲ್ಲಿ 4 ದಿವಸದಿಂದ ಓಡಾಡ್ತಾ ಇದ್ದೀರಾ? 4 ದಿವಸ ಓಡಾಡಿ ಇದು ತೊಗೊಂಬಂದೆ, ಪ್ರಿಂಟೌಟ್ ತೊಗೊಂಬಂದೆ. 3 ದಿವಸ ರಜಾ ಬಂದ್ಬಿಡ್ತು. ನನಗೆ ಮೈ ಚೆನ್ನಾಗಿಲ್ಲ, ಆಗಲಿಲ್ಲ. ಇವತ್ತೆಲ್ಲ ರೆಡಿ ಮಾಡಿದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೆ ಸಾರು ಕೊಟ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಬಂದು ಮಧ್ಯಾಹ್ನ 4 ಗಂಟೆ ಮೇಲೆ ಮಲ್ಲೇಶ್ವರಂಗೆ ಹೋಗಿ ಕೊಟ್ಬಿಟ್ಟು. ಈಗ ನಮ್ಮ ಸರ್ಕಾರದ ಬಗ್ಗೆ ಇದರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರದಿಂದ ನಾನು ಹೇಳೋದು ಇಷ್ಟೇ ಸರ್, ಸೀನಿಯರ್ ಸಿಟಿಸನ್ಗೆ ಸಹಾಯ ಮಾಡ್ತಾಯಿಲ್ಲ. ಆಮೇಲೆ ಕೆಲವು ಕಡೆ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ, ಕೆಲವು ಕಡೆ ಅಂತೂ ಮಾಡೋದಿಲ್ಲ. ನೋಡಿ, ಪೆನ್ಷನ್ದು ನನ್ನ ಮೊಮ್ಮಗ ಕೊಡ್ತಾಯಿದ್ರು 1400 ರೂಪಾಯಿ, ಅದು ಇಲ್ದಂಗೆ ಆಗೋಯ್ತು. ಹೋಗಿ ಕೇಳಿದ್ದಕ್ಕೆ ನಿಮ್ಮ ಮಗನ ಹೆಸರಿನಲ್ಲೇ ಇನ್ಕಮ್ದು ಬರಬೇಕು ಸರ್ಟಿಫಿಕೇಟು ಅಂತಾರೆ. ಅವ್ನು ಸ್ಕೂಲ್ಗೆ ಹೋಗೋ ಹುಡುಗರಿಗೆ ಇನ್ಕಮ್ ಕೊಡಬೇಕು ಅಂದರೆ ಏನು ಸರ್ ಅರ್ಥ ಇದು? ಇದು ಧರ್ಮನ ಇದು? ಅವ್ನು ನಡೆಯೋಕ್ಕಾಗಿಲ್ಲ ಸರ್, ಒದ್ದಾಡ್ತಾ ಇದೆ. ತಿಂಗಳಿಗೆ 2400-500 ರೂಪಾಯಿ ಮೆಡಿಸಿನ್ ಖರ್ಚು ಮಾಡ್ತೀವಿ, ಆಟೋ ಖರ್ಚು ಮಾಡಿ ಸ್ಕೂಲ್ಗೆ ಕಳಿಸ್ಕೊಡ್ತೀವಿ. ನನ್ನ ಮಗ ಬಂದು ಪ್ರೈವೇಟಾಗಿ ಕೆಲಸ ಮಾಡ್ತಾಯಿದ್ದಾನೆ, ಏನೂ ಇಲ್ಲ ಅವನಿಗೆ. ಯಾವ ಥರ ನಾವು ಬದುಕಬೇಕು? ನನಗೆ ಪೆನ್ಷನ್ ಬರ್ತಾಯಿತ್ತು ಸೀನಿಯರ್ ಸಿಟಿಸನ್ ಅಂತ, ಅದನ್ನು ನಿಲ್ಲಿಸ್ಬಿಟ್ರು. ಯಾಕಪ್ಪ ಅಂದರೆ ಇದು ಈ ಕಾರ್ಡು, ಅದು BPL ಕಾರ್ಡ್ ಇಲ್ಲ ಅಂತ ಅಂದ್ಬಿಟ್ರು. ಸರಿ ಹೋಗಲಿ ಬಿಡಿ, ಕಾನೂನು ಮಾಡಿದ್ರು. ಆದರೆ ನಾನು ಹೇಳೋದಂದರೆ ಕಾನೂನು ಮಾಡಲಿ, ಕಾನೂನು ಮಾಡೋಕ್ಕೆ ಬಂದೆ ಕೊಟ್ಟಿರೋದನ್ನ ನಿಲ್ಲಿಸಬಾರ್ದು. ಸೀನಿಯರ್ ಯಾರೇ ಆಗಲಿ ಎಷ್ಟು ವರ್ಷ ಬದುಕಿರ್ತಾರೆ? ಕೋಟ್ಯಾಂತರ ರೂಪಾಯಿ ಲೂಟಿ ಹೋಗ್ತಾ ಇರುವಾಗ ಒಬ್ಬ ಸೀನಿಯರ್ ಪರ್ಸನ್ಗೆ ಹೋಗಲ್ಲ, ಓಟ್ ಕೊಡಿ ಅಂತ ಸೀನಿಯರ್ ಸಿಟಿಸನ್ ಅಂತ ಬಂದು ಕೇಳ್ತಾರೆ. ಇದನ್ನು ಸರ್ ಸರ್ಕಾರ ಮಾಡ್ತಾ ಇರೋದು. ಹೊಟ್ಟೆ ಹೊಡೆದೋಯ್ತು. ದುಡ್ಡು ಎಲ್ಲ ಮುಖ್ಯ ಸರ್. ನಾನು ಗೌರ್ಮೆಂಟ್ ಆಫೀಸಲ್ಲಿ ಗೌರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಬಂದವನು. ಫ್ಯಾಕ್ಟ್ರಿಯಲ್ಲಿ ಭಾಳ ಚೆನ್ನಾಗಿ ದುಡ್ಕೊ ಬಂದಿದ್ದೀನಿ, ಯಾರಿಗೂ ಮೋಸ ಮಾಡೋದಿಲ್ಲ. VRS ಕೊಟ್ಟು ಬಂದೆ, ಬದುಕ್ತಾ ಇದ್ದೀನಿ. ಏನೋ ನೋಡಿ ಸರ್, ಆದರೆ ನಮಗಾಗಿದ್ದಷ್ಟೇ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು. ಮತ್ತೆ ಅಪ್ಲೈ ಮಾಡ್ತಾ ಇದ್ದೀನಿ, ನೋಡೋಣ ಪೋಸ್ಟ್ ಆಫೀಸಲ್ಲಿ ಏನು ತೊಂದರೆ ಕೊಡ್ತಾರೆ ಅಂತ. ಪೋಸ್ಟ್ ಆಫೀಸಲ್ಲಿ ಒಂದು ಹೇಳಿದ್ದೀವಿ, ನನ್ನ ಮಿಸ್ಸಸ್ಗೆ ಇದು ಗೃಹಲಕ್ಷ್ಮಿ ಸ್ಟಾರ್ಟ್ ಆಗಿದ್ದು 24ಇಂದ 25-26ಕ್ಕೆ ಕರೆಕ್ಟಾಗಿ 24 ತಿಂಗಳಾಗೈತೆ. 24 ತಿಂಗಳಲ್ಲಿ 17 ತಿಂಗಳು ಮಾತ್ರ ದುಡ್ಡು ತೊಗೊಂಡಿದ್ದೀವಿ. ಇನ್ನು 8 ತಿಂಗಳು ಬರಬೇಕು. ಅದರಲ್ಲಿ ಅಮೌಂಟು ಲೇಟಾಗಿ ಬರೋದ್ರಿಂದ ತೊಂದರೆ ಆಗೈತೆ. ಇವಾಗ ನನ್ನ ಮಿಸ್ಸಸ್ಸು ಮಾರ್ಚಿಗೆ ತಿರೋದಕ್ಕೆ ಏಪ್ರಿಲ್ ಬಂದು ದುಡ್ಡು ನಿಮ್ಗೆ ಕೊಡೋದಿಲ್ಲ ಅಂತಾರೆ ಪೋಸ್ಟ್ ಆಫೀಸಲ್ಲಿ. ಇದು ಏನು ಕಾನೂನು ನಮ್ಗೆ ಗೊತ್ತಿಲ್ಲ. ನಾನು ಹೇಳೋದಷ್ಟೇ, ಅವ್ರಿಗೆ 24 ತಿಂಗಳಾಗೈತೆ. 24 ತಿಂಗಳು ಹೋಗೋಣ, ಯಾವಾಗ ಸಾಯಕ್ಕಿಂತ ಮುಂಚೆ ಬಂದಿರೋ ದುಡ್ಡು ಯಾಕೆ ಕೊಡಬಾರ್ದು? ಅದು 1 ತಿಂಗಳು ಲೇಟಾಗಿ ಬಂದೇ ಬರುತ್ತೆ, ಪೆನ್ಷನ್ ಕರೆಕ್ಟಾಗಿ ಬರೋಕ್ಕಿಲ್ಲ. ಆಗಿರುವಾಗ ಕೊಡೋಕ್ಕೂ ಅದಕ್ಕೂ ಪೋಸ್ಟ್ ಆಫೀಸ್ನಲ್ಲಿ ಈ ಥರ ನಿಮ್ಗೆ ಕೊಡೋದು 10,000 ರೂಪಾಯಿನಲ್ಲಿ ಬರೋದು 5,000 ಚಿಲ್ಲರೆ. ಒಂದು ಸತಿ ಇದಕ್ಕೆ ಅಪ್ಲೈ ಮಾಡೋದಾಯಿತು, ಸೆಕೆಂಡ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತೆ ಅವರಿಗೆ ಅಫಿಡವಿಟ್ ಮಾಡಿ ಫಾರ್ಮ್ ಫಿಲಪ್ ಮಾಡಿ ಕೊಡ್ಬೇಕು ಪೋಸ್ಟ್ ಆಫೀಸ್ಗೆ. ಈಗ ಆಲ್ರೆಡಿ 4 ದಿವಸದಿಂದ ಓಡಾಡಿದ್ದೀರಾ, ಮೈ ಚೆನ್ನಾಗಿಲ್ಲ. ಈಗ ನಮ್ಮ ಸರ್ಕಾರದವರು ಒಂಥರ ಪನಿಷ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ರಾಜಕೀಯದ ಬಗ್ಗೆ ಏನು ಹೇಳಕ್, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅದರ್ ಪಾರ್ಟಿಗಳಾಗಿರ್ಬೋದು, ಜನಗಳ ಪರವಾಗಿ ಅವ್ರು ಮಾಡ್ತಿರೋದು ಸರಿ ಅನ್ನಿಸ್ತಿದೆಯಾ? ಈಗ ಹೋಗ್ಲಿ, ನಮ್ಮ ಜನಗಳ ಪರವಾಗಿ ಸಮಾಜಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ? ಮತ್ತು ಅವ್ರು ಬಸ್ ಫ್ರೀಯಾಗಿ ಬಿಟ್ಟಿದ್ದಾರೆ, ಇದೆಲ್ಲ ಅನುಕೂಲ ಆಗಿದೆ, ಅನಾನುಕೂಲ ಆಗಿದೆಯಾ? ಇದರಿಂದ ಎಷ್ಟು ತೊಂದರೆ ಆಗಿದೆ ಬಸ್ಸಲ್ಲಿ, ಮತ್ತು ಹೆಣ್ಮಕ್ಳಿಗೋಸ್ಕರ ಎಲ್ಲ ಅನುಕೂಲ ಆಗಿದೆ ಅಂತ ಹೇಳ್ತಾರಲ್ಲ, ಈಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಹೆಣ್ಮಕ್ಳಿಗೆ ಪಾಸ್ ಕೊಟ್ಟಿರೋದು ಒಳ್ಳೆಯದೇ. ಯಾಕೆಂದರೆ ಭಾಳ ಜನ ಹೆಣ್ಮಕ್ಳು ಬಡವರು, ಮಿಡ್ಲ್ ಕ್ಲಾಸ್ ಪೀಪಲ್ಗಳು
ಮೋರ್ ದೆನ್ 50% 60% ಆ ಪೀಪಲ್ ದುಡ್ಡುಗಳು ಇರೋಕ್ಕಿಲ್ಲ. ಎರಡನೇ ಬಂದು ಗಂಡನೇ ನಂಬ್ಕೊಂಡಿರಬೇಕು. ಅಂಥದ್ದಲ್ಲಿ ಹೆಂಗಸಿಗೆ ಕೊಟ್ಟಿರೋದು ಅಂತಾರೆ. ಯಾಕೆಂದರೆ ಹಿಂದೆ ಎಲ್ಲ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಮಾತಾಡ್ತಾಯಿದ್ರು. ಅದೇ ಲೇಡೀಸ್ಗೆ ಯಾರೂ ಕೊಟ್ಟಿರಲಿಲ್ಲ. ಅದೇ ಈ ಸರ್ಕಾರ ಲೇಡೀಸ್ ಕೊಟ್ಟಿದ್ದಾರೆ, ಭಾಳ ಸಂತೋಷ ಪಡ್ತೀನಿ. ಅದು ಒಂದು ಏನಾದರೂ ಮಾಡಿದ್ರೆ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಬಟ್ ಬಸ್ ಪಾಸು ಲೇಡೀಸ್ ಕೊಟ್ಟಿರೋದು ಒಳ್ಳೇದು. ಎಲ್ಲಿಗೆ ಹೋಗ್ಬೇಕು ಅಂತ ಗಂಡ ಕೋಪ ಮಾಡ್ಕೊಂಡ್ರೆ ದುಡ್ಡು ಕೇಳೋಕ್ಕೆ ಬೇಜಾರು ಅಂತೇಳಿ ಇವ್ರು ಬಸ್ ಪಾಸಲ್ಲಿ ಹೋಗಿ ಬರ್ಬೋದು. ಅನುಕೂಲ ಐತೆ, ಇದು ಐತೆ, ಒಳ್ಳೇದು ಐತೆ, ಅನಾನುಕೂಲನೂ ಐತೆ. ಆದ್ದರಿಂದ ಮಾಡಿರೋದೇನು ತಪ್ಪೇನಿಲ್ಲ ಸರ್ಕಾರ, ಒಳ್ಳೆಯದು. ಏನಂದರೆ ಯಾರೇ ಬಂದರೂ ಒಂದು ಸಹಕಾರದಿಂದ ಮಾಡಿದರೆ ಬರಲ್ಲ. ಕಾನೂನು ಇರುತ್ತೆ, ಕಾನೂನು ಇರೋದು ಮೋಸ ಮಾಡೋಕ್ಕಲ್ಲ, ಕಾನೂನು ಇರೋದು ಒಳ್ಳೇದಾಗೋಕ್ಕೆ. ಅದೇ ಕಾನೂನು ಮಾಡ್ಕೊಂಡು ತಿರುಗಿಸಿದ್ರೆ ಮನುಷ್ಯನ ಭಾಳ ಕಷ್ಟ. ಕೋಟ್ಯಾಂತರ ರೂಪಾಯಿ. ಈಗ ಇನ್ನೊಂದು ವಿಷಯ ಹೇಳ್ತೀನಿ ಹೇಳಿ ಸರ್. ಈಗ ಬಸ್ ಫ್ರೀ ಆಗಿ ಒಂದು ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ, ನಿಮ್ಮಂಥವ್ರು ಸಿಟಿಸನ್ಗೆ ಇವ್ರಿಗೆಲ್ಲ ಫ್ರೀ ಆಗಿಬಿಟ್ಟಿದೆ, ಒಂದು ಅನುಕೂಲ ಆಗ್ತಾ ಇತ್ತು. ಹೌದು. ಆದರೆ ಇದರಲ್ಲಿ ಚೆನ್ನಾಗಿರೋರು ಬರ್ತಾರೆ. ಪ್ರತಿದಿನಾನು ಬಸ್ಸಲ್ಲಿ ಗಲಾಟೆಗಳು ನಡೀತಾ ಇದೆ. ಮತ್ತು ನೀವು ಹೇಳಿದ್ರಿ ಈಗ 4-5 ದಿವಸ ನಾನು ಪೋಸ್ಟ್ ಆಫೀಸಿಂದ ಮತ್ತು BBMPಯಿಂದ ನನ್ನ ಓಡಾಡಿಸ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ನಿಮಗೆ ಒಂಥರ ಇರಿಟೇಟ್ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ಆಗ ನಮ್ಮ ಇದರಲ್ಲಿ ಜನಗಳ ಪರವಾಗಿರ್ಬೋದು ಅಥವಾ ರಾಜಕೀಯದ ಪರವಾಗಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ, ಅದರ್ ಪರ್ಸನ್, ಈಗ ಯಾವುದೇ ಆಗಿರಲಿ ಜನಗಳ ಪರವಾಗಿ ನಿಂತು ಅವ್ರು ಕೆಲಸ ಮಾಡ್ತಿದಾರ. ಶಾಸಕರಾಗಿರ್ಬೋದು, MLA MP ಗಳಾಗಿರ್ಬೋದು, ಮಂತ್ರಿಗಳೇ ಆಗಿರ್ಬೋದು. ಇದ್ರ ಬಗ್ಗೆ ಏನಾದರೂ ಒಂದೆರಡು ಮಾತಾಡಿ. ಇವಾಗ ಸರ್ ಅದರಲ್ಲಿ ಇವಾಗ ಹೇಳಕ್ಕೆ ಹೋಯ್ತದೆ. ಇವಾಗ ನಮ್ಮ ಅಶ್ವತ್ಥ ನಾರಾಯಣ ಇದ್ದಾರಲ್ಲ, ಅವ್ರ ಆಫೀಸಲ್ಲಿ ಯಾರಿಗೆ ಹೋದ್ರು ಕೆಲಸ ಆದಷ್ಟು ಮಾಡಿಕೊಡ್ತಾ ಇದ್ದಾರೆ. ನಮಗೂ ಪೆನ್ಷನ್ಗೂ ಅವ್ರ ಮುಂದೆನೇ ಆಗಿದ್ದು, ನಾವು ಯಾಕೆ ಸುಳ್ಳು ಹೇಳಬೇಕು, ಅವರೇ ಮಾಡಿಕೊಟ್ಟಿದ್ದು. ಅದರಿಂದ ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಿಲ್ಲ. ಅವ್ರ ಆಫೀಸ್ಗೆ ಹೋದರೆ ಯಾರೇ ಹೋದ್ರೂ ಏನೈತೆ ಮಾಡಿ ಅವ್ರ ಆಫೀಸಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇದು ನಿಜ, ನಾವು ಸುಳ್ಳು ಹೇಳೋಕ್ಕಿಲ್ಲ. ಯಾಕೆಂದರೆ ಆಗಿರೋದು ಅವ್ರ ಮುಖಾಂತರ ಆಗೈತೆ, ಅವರೇ ಮಾಡಿಕೊಟ್ಟಿರೋದು. ಆದ್ದರಿಂದ ಇವಾಗ ತೊಂದರೆ ಆಗಿರ್ಬೋದು, ಬಟ್ ಮೊದಲು ಮಾಡಿಕೊಟ್ಟಿದ್ದಾರೆ, ಆಫೀಸಲ್ಲಿ ಕೆಲಸ ಆಗ್ತಾಯಿದೆ. ಬಟ್ ಏನಂದರೆ ಬೇರೆ ಕಡೆ ಗೌರ್ಮೆಂಟ್ ಸರ್ಕಾರದ ಜಾಗದಲ್ಲಿ ಯಾರೇ ಬಂದರೂ ಪಬ್ಲಿಕ್ ಬಂದರೆ ಪಬ್ಲಿಕ್ ಸರ್ವಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ಕಾರಕ್ಕಿಂತ ಪಬ್ಲಿಕ್ ಸರ್ವಿಸ್ ಮಾಡದೇ ಇದ್ದರೆ ಸರ್ಕಾರನ ಬೈತಾರೆ, ಪಾರ್ಟಿನ ಬೈತಾರೆ, ಓಟ್ ತೊಗೊಂಡು ಹೋಗ್ತಾರೆ ಅಂತ ಬೈತಾರೆ. ಇದಕ್ಕೆ ಕಾರಣ ಸರ್ಕಾರದ ಕೆಲಸಗಾರರೇ, ಅವರೇ ಹೊಣೆ. ಅವರು ಕರೆಕ್ಟಾಗಿ ಟ್ರೀಟ್ ಮಾಡಿ ಅವ್ರಿಗೆ ಒಳ್ಳೇದು ಮಾಡೋದು ಹೆಂಗಿದ್ದಾರೆ ಮಾಡ್ಬೋದು. ಅಥವಾ ತಿರ್ಗ್ಸೋಕೆ ಬದಲು ನಿಮಗಿಂದ ಏನಾದರೂ ಮಾಡಬೇಕು ಮಾಡ್ಕೊಂಬನ್ನಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಬೇಕು. ಅದು ಬಿಟ್ಟು ಕಾನೂನೇ ಎಲ್ಲ ತೊಗೊಂಡ್ರೇ ಯಾವುದೂ ಮಾಡೋಕ್ಕಾಯ್ಕಿಲ್ಲ. ಎಲ್ಲರೂ ಕಾನೂನು ಹಿಂದೆ ಹೋಗೋಕ್ಕಾಯ್ಕಿಲ್ಲ. ಕಾನೂನು ಮಾಡಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕು ಅಂದರೆ ಮಾತ್ರ ಕಾನೂನು ಬೇಕು. 5,000, 10,000, 20,000 ರೂಪಾಯಿಗಲ್ಲ ಈ ಥರ ತೊಂದರೆ ಕೊಡೋದು ನಮಗೆ ಬಹಳ